ನಂಬರ್ ಸಿಸ್ಟಮ್ ಇನ್ನು ವೇಟ್ ಮಾಡೋಣ ಇನ್ನೊಂದು 2 ಮಿನಿಟ್ಸ್. ಸೊ ನೋಡಿ ನಂಬರ್ ಸಿಸ್ಟಮ್ ಒಳಗ ಮೇನ್ ಇರೋದು ಯಾವ್ದ್ರಿ? ಬೈನರಿ, ಇನ್ನೊಂದು ಆಕ್ಟಲ್, ನೆಕ್ಸ್ಟ್ ಯಾವುದು ಡೆಸಿಮಲ್, ನೆಕ್ಸ್ಟ್ ಯಾವುದು ಹೆಕ್ಸಾಡೆಸಿಮಲ್. ಸೊ ನೆನಪಿರಲಿ ಯಾವಾಗಲೂ ನಮಗೆ ಫಸ್ಟ್ ಇರೋದೇ ಡೆಸಿಮಲ್. ಸೊ ಡೆಸಿಮಲ್ ನಾವು ಡಿನೋಟ್ ಯಾವ ರೀತಿ ಮಾಡ್ತೀವಿ? 10. ಬೈನರಿ 2, ಬೈನರಿ 2, ಆಕ್ಟಲ್ 8, ಬೈನರಿ 2, ಡೆಸಿಮಲ್ 10, ಹೆಕ್ಸಾಡೆಸಿಮಲ್ 16. ಹೌದಾ? ಇವೆಲ್ಲ ನಾವೇನಂತೀವಿ? ಬೇಸ್ ಅಂತೀವ್ರಿ. ನಾವೇನಂತೀವ್ರಿ? ಬೇಸ್. ನಮ್ದು ಧಾರವಾಡ, ನಿಮ್ಮದು? ನೀವು ಬಾಗಲಕೋಟೆಯಲ್ಲಿ ಯಾವ ಏರಿಯಾ? ಕೂಡಲ್ ಸಂಗಮ. ಓಕೆ, ಇಲ್ಲಿ ನೋಡಿ ಯಾವುದು? ಬೈನರಿ, ಆಕ್ಟಲ್, ಡೆಸಿಮಲ್, ಹೆಕ್ಸಾಡೆಸಿಮಲ್. ಫುಡ್ ರೈಟಿಂಗ್ ಯಾವ್ದ್ರಿ? ಬೈನರಿ. ಯಾವ ಸಿಸ್ಟಮ್? ಬೈನರಿ ಸಿಸ್ಟಮ್. ಯಾವ ಸಿಸ್ಟಮ್? ಬೈನರಿ. ಸ್ಟ್ರೆಂತ್ ಇದೆ ರೀ, ಸ್ಟ್ರೆಂತ್ ಇದೆ. ಬರ್ತಾ ಇದ್ದಾರೆ, ಬರಲಿ. ಇವತ್ತು ಒಂದಿನ ಅಷ್ಟೇ, ನಾಳೆ ವಯಸ್ಸಿದಾಗ ಆ್ಯಕ್ಚುಲಿ ಫಸ್ಟ್ ಡೇ ಜರ್ನಿ ಮಾಡಿದ್ವಿ. ಓಕೆ. ಸೊ ಬೈನರಿ ಸಿಸ್ಟಮ್ ಯಾವ ಸಿಸ್ಟಮ್ ರೀ? ಬೈನರಿ ಸಿಸ್ಟಮ್. ಸೊ ಬೈನರಿ ಸಿಸ್ಟಮ್ ಬೇಸ್ ಯಾವಾಗಲೂ ಎಷ್ಟಿರ್ತದೆ? ಇದು ಎಷ್ಟಿರುತ್ತೆ? 2. ಬೇಸ್ ಯಾವಾಗಲೂ 2. ಬೇಸ್ ಯಾವಾಗಲೂ 2. ಸೊ 0 ಮತ್ತೆ 1, 0 ಮತ್ತು 1. ಓಕೆನಾ? ಸೊ ಬೈನರಿ ಸಿಸ್ಟಮ್ ಅಲ್ಲಿ ನೋಡ್ರಿ 2 ಟು ದಿ ಪವರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಇದು 2 ಟು ದಿ ಪವರ್ 0. ವಾಟ್ ಈಸ್ 2 ಟು ದಿ ಪವರ್ 0? ವೆರಿ ಗುಡ್. 0 ಅಲ್ಲ 1. ಎಷ್ಟು? 1. 2 ಟು ದಿ ಪವರ್ 0 ಯಾವಾಗಲೂ 1. 2 ಟು ದಿ ಪವರ್ 1 ಇಲ್ಲಿ ನೋಡಿ 2 ಟು ದಿ ಪವರ್ 0 ಯಾವಾಗಲೂ 1. 10 ಟು ದಿ ಪವರ್ 0 1, a ಟು ದಿ ಪವರ್ 0 1, z ಟು ದಿ ಪವರ್ 0 1. ಹೌದಾ? ಯಾವುದೇ ಸಂಖ್ಯೆ ಇರಲಿ ಪವರ್ ಟು 0 ಯಾವಾಗಲೂ 1. ಯಾವುದೇ ಲೆಟರ್ ಇರಲಿ ಪವರ್ ಟು ದಿ 0 ಯಾವಾಗಲೂ 1. ಹೌದಾ? ಇದು ರೂಲು. ಸರ್ ಯಾವ ರೀತಿ ಬಂತು ಅದೇನಿಲ್ಲ, ಕರೆಕ್ಟಾ? ಸೊ 2 ಟು ದಿ ಪವರ್ 0 1. ನೆಕ್ಸ್ಟ್ 2 ಟು ದಿ ಪವರ್ 1 ಇಲ್ಲಿ ನೋಡಿ 2 ಟು ದಿ ಪವರ್ 1 ಅಂತಂದ್ರೆ ಅಂದ್ರೆ ಎರಡನ್ನ ಎಷ್ಟು ಸಲ ಗುಣಿಸ್ಬೇಕ್ರಿ? 1 ಸಲ. ಸೊ 2 into 1 2.
Next 2 to the power 2. So ಎರಡನ್ನ ಎಷ್ಟು ಸಲ ಗುಣಿಸ್ಬೇಕ್ರಿ? 2 ಸಲ. So 2 into 2 ಆನ್ಸರ್ 4. ಇದನ್ನ ಯಾವ ರೀತಿ ಓದ್ತಾರೆ? 2 ಸ್ಕ್ವೇರ್ ಅಂತ ಓದ್ತೀವ್ರಿ. ಏನಂತ ಓದ್ತೀವಿ? ಕನ್ನಡದಲ್ಲಿ 2ರ ಘಾತ 2, ಇಂಗ್ಲಿಷ್ನಲ್ಲಿ 2 ಸ್ಕ್ವೇರ್. ನೆಕ್ಸ್ಟ್ ಯಾವುದು? 2 ಕ್ಯೂಬ್. 2 ಕ್ಯೂಬ್ ಎಷ್ಟು? 6 8. 2 into 2 into 2 ಆನ್ಸರ್ ಎಷ್ಟು? 8. ಎಷ್ಟು? 8. 2 to the power 4 ಎಷ್ಟು? 16. 2 into 2 ಆನ್ಸರ್ 16. ಅಂದ್ರೆ 2 to the power 4 ಅಂದ್ರೆ ಎರಡನ್ನ ಎಷ್ಟು ಸಲ ಗುಣಾಕಾರ ಮಾಡ್ಬೇಕ್ರಿ? 4 ಸಲ. ಅದೇ 2 into 2 into 2 into 2. 2 ಎರಡ್ಲೆ 4. 2 into 2 4. 4 into 2 8. 8 into 2 16. ಅಂದ್ರೆ 2 to the power 4 ಅಂದ್ರೆ ಎಷ್ಟು? 16. ಎಷ್ಟು? 16. ನೆಕ್ಸ್ಟ್ 2 to the power 5 32. ಡೈರೆಕ್ಟ್ ಆನ್ಸರ್ ಹಚ್ಬೋದಾ? ನೆಕ್ಸ್ಟ್ 2 to the power 6 64. ಎಷ್ಟು? 64. ನೆಕ್ಸ್ಟ್ 2 to the power 7 128. ಎಷ್ಟು? 128. ನೆಕ್ಸ್ಟ್ 2 to the power 8 256. 2 to the power 9 512. 2 to the power 10 ವೆರಿ ಗುಡ್ 1024. ಇಷ್ಟೇ ಸಾಕು, ಜಾಸ್ತಿ ಬೇಡ. ಹೌದಾ? 2 to the power 1 2 to the power 2 2 to the power 3 2 to the power 9 ಎಷ್ಟು? ಎಷ್ಟು? 512. ಓಕೆ, ಸ್ವಲ್ಪ ಕಾನ್ಸಂಟ್ರೇಷನ್ ಇರಲಿ. ಓಕೆ, 2 to the power 2 2 to the power 6 2 to the power 5 2 to the power 8 2 to the power 9 512. ಎಷ್ಟು? 512. 2 to the power 10 1024. 2 cube 2 to the power 4 2 to the power 5 2 to the power 6 2 to the power 5 32. 2 square 2 cube 2 to the power 9 512. ವೆರಿ ಗುಡ್. ಅರ್ಥ ಐತ್ರಿ? ಇಲ್ಲಿ ನೋಡಿ, ಇದನ್ನ ನಾವು ಒಂದು ಟೇಬಲ್ ನಲ್ಲಿ ಹಾಕ್ಬಿಡೋಣ. ಓಕೆ, ಟೇಬಲ್ ಬರೀತೀರಿ? ಲೇಟ್ ಕಮರ್ಸ್ ಯಾರು ಬರ್ತಿಲ್ಲ? ಬೇಗ ಬರ್ಕೋಬೇಕು. ಇಲ್ಲಿ ಕಾದ್ರ ಕ್ಲೀನ್ ಮಾಡ್ತೀನಿ. ಡನ್ನ? ಓಕೆ ಓಕೆ, ಟೇಬಲ್ ಹೌದಾ? ಇಲ್ಲಿ ನೋಡಿ, 2 to the power 0 2 to the power 1 2 to the power 2 2 to the power 3 2 to the power 4 2 to the power 5 2 to the power 6 2 to the power 7 2 to the power
power 8, 256. 2 to the power 9, 500. Okay, ಇದು ಎಷ್ಟ್ರಿ? 2. Sorry, 1. ಎಷ್ಟ್ರಿ? 1. One, 2 to the power 1, 1, 2, 2 to the power 2, 4, and 2 to the power 3, 8. Next, 16. Next, 32. Next, 64. Next, 128. Next, 256. Next ಯಾವುದು? 5, 12. Tabular column, very important. Bari. ಬರದ್ರಿ? ಓಕೆ ಬರ್ರಿ. ಡನ್ನ? ಬರದ್ರಿ? ಡನ್? ಇದು ಟ್ಯಾಬ್ಯುಲರ್ ಕಾಲಮ್ ಇಂಪಾರ್ಟೆಂಟ್. ಈ ಟ್ಯಾಬ್ಯುಲರ್ ಕಾಲಮ್ ಪ್ರಕಾರ ಈಗ ನೆಕ್ಸ್ಟ್ ಏನಂದ್ರೆ ಪ್ರಾಬ್ಲಮ್ಸ್ ಹೋಗೋಣ್ರಿ. ಹೌದಾ? ಇಲ್ಲಿ ನೋಡ್ರಿ, 2 to the power 7 ಯಾವಾಗಲೂ 2 to the power 7, 2 to the power 6, 2 to the power 8, ಎಷ್ಟ್ರಿ? 2 to the power 9, ಎಷ್ಟು? 2 to the power 7, 1, 2 to the power 8, 2 to the power 9, 2 to the power 10, 2 to the power 0, 2 to the power 1, 2 ಸ್ಕ್ವೇರ್ ಬರದ್ರಿ ಇದಿಷ್ಟು? ಓಕೆ, ಇದ್ರ ಮೇಲೆ ನಾವೇನ್ ಮಾಡೋಣ, ಲೆಕ್ಕ ಬಿಡಿಸ್ಕೊಂಡು ತಗೋಣ. ಫಸ್ಟ್ ಏನ್ ಮಾಡೋಣ್ರಿ, ಡೆಸಿಮಲ್ ಟು ಬೈನರಿ ಕನ್ವರ್ಟ್ ಮಾಡೋಣ. ಯಾವ್ದ್ರಿ? ಡೆಸಿಮಲ್ ಟು ಬೈನರಿ. ಹೌದಾ? ನೆಕ್ಸ್ಟ್ ಆಮೇಲೆ ಇದಾದ ನಂತರ ಅದಕ್ಕೆ ಹೋಗೋಣ, ಬೈನರಿ ಟು ಡೆಸಿಮಲ್. ಕರೆಕ್ಟಾ? ಇವೆಲ್ಲ ಬರೀದ್ರಿ ಇವು? ಓಕೆನಾ? ಓಕೆ, ಪುಟ್ ದ ಹೆಡಿಂಗ್ ಕನ್ವರ್ಷನ್ ಆಫ್ ಡೆಸಿಮಲ್ ಇಂಟು ಬೈನರಿ. Conversion of decimal into ಯಾವ್ದ್ರಿ?
ಯಾವ್ದು ಇರ್ತದ್ರಿ ಡೆಸಿಮಲ್ ಸೇ ಸಮಥಿಂಗ್ ಎಷ್ಟು ಅದರಿ 27 ಇದೆ ಅಂತ ಹೇಳ್ತಾರೆ ಎಷ್ಟು ಇದರಿ 27 ಸೊ 27 ಬೇಸ್ ಎಷ್ಟು ಅದರಿ 10 ದ ಬೇಸ್ 10 ಅಂದ್ರೆ ಏನ್ರಿ ಇದು ಡೆಸಿಮಲ್ ರೀ ಏನದು ಡೆಸಿಮಲ್ ಬೇಸ್ 10 ಏನು ಇಂಡಿಕೇಟ್ ಮಾಡ್ತದೆ ಇದು ಡೆಸಿಮಲ್ ಸೊ ಏನು ಕೇಳ್ತಾನ ಅವನು ಬೈನರಿಗೆ ಏನು ಮಾಡಬೇಕು ಕನ್ವರ್ಟ್ ಮಾಡಬೇಕು ಏನು ಮಾಡಬೇಕು ಬೈನರಿಗೆ ಕನ್ವರ್ಟ್ ಮಾಡಬೇಕು ಸರ್ ಬೈನರಿಗೆ ಕನ್ವರ್ಟ್ ಮಾಡಬೇಕಂತಂದ್ರೆ ಸೊ ಕೊಟ್ಟಂತಹ ನಂಬರ್ ಅನ್ನ ನಾವು 2 ದಿಂದ ಡಿವೈಡ್ ಮಾಡಬೇಕು ಎಷ್ಟರಿಂದ ಡಿವೈಡ್ ಮಾಡಬೇಕು 2 ಯಾಕೆ 2 ಬೈನರಿ ಯಾವ್ದಾದ್ರೆ ಬೈನರಿ ಬೈನರ್ ಅಂದ್ರೆ ಎಷ್ಟು 2 ಹೌದಾ ಸೊ ಎಲ್ಲಿ ತನಕ ನಾವು ಡಿವೈಡ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತೀವಿ ನೋಡಿ ಎಷ್ಟರಿಂದ ಡಿವೈಡ್ ಮಾಡಬೇಕು ರೀ 2 ಸೊ 2 ಒಂದ್ಲೆ 2 2 ಮೂರ್ಲೆ 6 ರಿಮೈಂಡರ್ ಎಷ್ಟು ಉಳಿತ್ರಿ 1 ಏನು ರಿಮೈಂಡರ್ ಉಳಿತತ್ತಲ್ಲ ಅದು ಸೈಡ್ ಬರ್ಕೋಬೇಕ್ರಿ ಇದೇನು ಇಂಡಿಕೇಟ್ ಮಾಡುತ್ತೀರಿ ರಿಮೈಂಡರ್ ಹೌದಾ ನೆಕ್ಸ್ಟ್ 13 ಬಂತಿದ್ರೆ ಮತ್ತೆ ಇದರಿಂದ ಡಿವೈಡ್ ಮಾಡ್ಬೇಕ್ರಿ 2 ದಿಂದ ಡಿವೈಡ್ ಮಾಡ್ಬೇಕು ಎಷ್ಟು ಬಂದ್ರಿ 6 ರಿಮೈಂಡರ್ ಎಷ್ಟು 1 2 3 6 ರಿಮೈಂಡರ್ 0 ನೆಕ್ಸ್ಟ್ 2 1 2 ರಿಮೈಂಡರ್ ಇಷ್ಟು ಬಂದ ತಕ್ಷಣ ನಾವು ಕೌಂಟ್ ಮಾಡ್ಕೊಂಡು ಹೋಗ್ಬೇಕ್ರಿ ಫಸ್ಟ್ ಯಾವ್ದ್ರಿ 1 ನೆಕ್ಸ್ಟ್ 1 ನೆಕ್ಸ್ಟ್ 0 ನೆಕ್ಸ್ಟ್ 1 ನೆಕ್ಸ್ಟ್ 1 ಸೊ 27 ದ ಡೆಸಿಮಲ್ ಫಾರ್ಮ್ ಯಾವ್ದು ಸಾರಿ 27 ದ ಬೈನರಿ ಫಾರ್ಮ್ ಯಾವ್ದ್ರಿ 1 1 0 1 1 ಬೇಸ್ 2 ಆಯ್ತ್ರಿ ಬಿಡಿಸಿ ಬರಿದ್ರಿ ಓಕೆ ಈಗ ಒಂದು 3 ಪ್ರಾಬ್ಲಮ್ ಇಟ್ಸಂದ್ರೆ ಬಿಡಿಸ್ತೀರಾ ನೀವು ಓಕೆ ಫಸ್ಟ್ ಬೇಗ ಬಿಡಿಸ್ರಿ ಓಕೆ ರೀ ಲೆಕ್ಕ ಕೊಡ್ತೇನೆ ಬಿಡಿಸ್ತೀರಿ ಓಕೆ ಸೊ 70 first one 73 base 10 convert this into decimal binary first one second one 57 base 10 next one ಯಾವುದು 73 ಓಕೆ ಇದರಲ್ಲಿ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಎಷ್ಟು ಜನ ಇದ್ದಾರೆ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಓಕೆ
ಕಂಪ್ಲೀಟೆಡಾ? ಓಕೆ, ಬಿಡಿಸುವ. ಸೊ ಇದರಲ್ಲಿ ಯಾವುದು ಬಿಡಿಸ್ಬೇಕು? ಫಸ್ಟ್ ಒನ್ನ ಬಿಡಿಸ್ಲಿ. ಓಕೆ, ಓಕೆ. 36 ಎಷ್ಟು ಉಳಿದ್ರಿ? ರಿಮೈಂಡರ್ ಎಷ್ಟು? 1. 18 ಎಷ್ಟು? 0 ಎಷ್ಟು? 0. ಕರೆಕ್ಟಾ? ಎಷ್ಟು? 1. ನೆಕ್ಸ್ಟ್ 2 0. ಸೊ ಆನ್ಸರ್ ಏನು? ವೆರಿ ಗುಡ್. 1 ಡಬಲ್ 0 1 ಡಬಲ್ 0 1. ಹಾಗಾದ್ರೆ 73 ಬೈನರ್ ಕನ್ವರ್ಷನ್ ಏನು? 1 ಡಬಲ್ 0 1 ಡಬಲ್ 0 1. 36 ಅಂತ ಬೇಕು. 30 ಇಂಟು 2 ಎಷ್ಟು? 72. ರಿಮೈನಿಂಗ್ 1. ಡನ್. ನೆಕ್ಸ್ಟ್ ಯಾವುದು? 36. ಸೊ 36 ಯಾವ ಮಧ್ಯೆಯಲ್ಲಿ ಬರ್ತದೆ? 18. 18 ಇಂಟು 2 36. ಸೊ 2 ಇಂಟು 9 18. 2 ಇಂಟು 4 8 ಪ್ಲಸ್ 1 ಅಂದ್ರೆ 9. ಸೊ ದಿಸ್ ಸೈಡ್ ಏನು ರಿಪ್ರೆಸೆಂಟೇಟ್ ಮಾಡ್ತದೆ? ರಿಮೈಂಡರ್ಸ್. ಕರೆಕ್ಟಾ? ಬಿಡಿಸಿದ್ರಿ? ಓಕೆ. ನೆಕ್ಸ್ಟ್ ಯಾವುದು? 57 ಬೇಕಾ? ಓಕೆ. ಎಷ್ಟು? 28. ಕರೆಕ್ಟಾ? ಹಾ. ನೆಕ್ಸ್ಟ್ 14. ರಿಮೈಂಡರ್ ಎಷ್ಟು? 0. ನೆಕ್ಸ್ಟ್ 7. ರಿಮೈಂಡರ್ 0. ನೆಕ್ಸ್ಟ್ 3. ರಿಮೈಂಡರ್ ನೆಕ್ಸ್ಟ್ ಎಷ್ಟು? 1. ಹಾಗಾದ್ರೆ 57 ಡೆಸಿಮಲ್ ಇಟ್ಟು ಬೈನರ್ ಕನ್ವರ್ಷನ್ 1 ಟ್ರಿಪಲ್ 1 ಡಬಲ್ 0 1. ಕರೆಕ್ಟ್ ಅಲ್ವಾ? ಓಕೆ. ನೆಕ್ಸ್ಟ್ ಯಾವ್ದಿದೆ? 129. 2 into 64 carry 1. 2 into 32 carry 0. ಎಷ್ಟು? 16 0 8 0 2 0. ನೆಕ್ಸ್ಟ್ 0. ನೆಕ್ಸ್ಟ್ ಆನ್ಸರ್ 1 0. ಎಷ್ಟು ಇರೋದು? 1 2 3 4 5 6. ಸೊ ಎಷ್ಟು ಬಂತು? ಇನ್ನೊಂದು 0. ಓಕೆ. ಕರೆಕ್ಟ್ ಅಲ್ವಾ? ಓಕೆನಾ? ಆನ್ಸರ್ ಎಷ್ಟು ಬಂದದ? ಬಂದದ್ರದ್ದು? ಓಕೆ.
ಓಕೆ, ಬೈನರ್ ಅಂದ್ರೆ ಎಷ್ಟರಿಂದ ಡಿವೈಡ್ ಮಾಡ್ಬೇಕ್ರಿ? ಪ್ರತಿಯೊಂದು ನಂಬರ್ಗೆ ಎಷ್ಟರಿಂದ ಡಿವೈಡ್ ಮಾಡ್ಬೇಕು? 2. ಅಂದ್ರೆ ಆಕ್ಟಲ್ ಅಂದ್ರೆ ಎಷ್ಟರಿಂದ ಡಿವೈಡ್ ಮಾಡ್ಬೇಕ್ರಿ? 8. ಹೆಕ್ಸಾಡೆಸಿಮಲ್ ಅಂದ್ರೆ 16. ಅರ್ಥ ಆಯ್ತು? ಸೊ ನಿಮಗೆ ಏನು ಕೊಟ್ಟಿರ್ತಾನೆ ಅಂತಂದ್ರೆ ಡೆಸಿಮಲ್ ಕೊಟ್ಟಿರ್ತಾನೆ. ಸೊ ಡೆಸಿಮಲ್ ದಿಂದ ನಾವು ಬೈನರಿನ ಕನ್ವರ್ಟ್ ಮಾಡ್ಬೋದು, ಡೆಸಿಮಲ್ ದಿಂದ ನಾವು ಆಕ್ಟಲ್ ಅನ್ನು ಕನ್ವರ್ಟ್ ಮಾಡ್ಬೋದು, ಡೆಸಿಮಲ್ ದಿಂದ ನಾವು ಹೆಕ್ಸಾಡೆಸಿಮಲ್ ಅನ್ನು ಕನ್ವರ್ಟ್ ಮಾಡ್ಬೋದು. ಕರೆಕ್ಟಾ? ಇದು ಇಷ್ಟೊತ್ತನ ನೀವೇನು ಕಲಿತ್ರಿ? ಡೆಸಿಮಲ್ ಟು ಬೈನರಿ. ಇನ್ನು ಇನ್ನೆರಡು ಎಕ್ಸಾಂಪಲ್ ಬೇಕಾ? ಇನ್ನು ಸಾಕಲ್ವಾ? ಓಕೆ, ನೆಕ್ಸ್ಟ್ ಹೋಗೋಣ ಹಂಗಾದ್ರೆ. ಓಕೆ, ಕನ್ವರ್ಷನ್ ಆಫ್ ಬೈನರಿ ಇಂಟು ಡೆಸಿಮಲ್. ಯಾವ್ದ್ರಿ? ಡೆಸಿಮಲ್. ಸೊ ಇದಕ್ಕೆ ನೀವೇನು ಗೊತ್ತಿರಬೇಕು? ಟೇಬಲ್ ಗೊತ್ತಿರ್ಬೇಕ್ರಿ. ಏನ್ ಗೊತ್ತಿರಬೇಕು? ಟೇಬಲ್. ಸೊ ಟೇಬಲ್ ಗೊತ್ತಾದ ನಿಮಗೆ? ಕರೆಕ್ಟಾ? ಅದು ಕಂಟಿನ್ಯೂ ಮಾಡ್ಕೊಂಡು ಬರ್ಕೊಂತ ಹೋಗ್ಬೋದು. ಇಲ್ಲ ಒಂದು ಎಕ್ಸಾಂಪಲ್ ತಗೊಂತೇವೆ. ಸೊ ಕನ್ವರ್ಟ್ ದಿಸ್ ನಂಬರ್ ಇಂಟು ಡೆಸಿಮಲ್. ಸೊ ಯಾವ ರೀತಿ ನಾವು ಕನ್ವರ್ಷನ್ ಮಾಡಬೇಕು? ಇಲ್ಲ ಫಸ್ಟ್ 1 1 1. ಲಾಸ್ಟ್ ನಂಬರ್ ಯಾವ ನಂಬರ್? ಲಾಸ್ಟ್ ನಂಬರ್ ಇಂಡಿಕೇಟ್ಸ್ 2 to the power 0. ಸೊ ಯಾವಾಗಲೂ ನಾವು ರೈಟ್ ಸೈಡ್ ದಿಂದ ಹೋಗ್ಬೇಕು, ಈ ರೀತಿ ಹೋಗ್ಬೇಕು. ಕರೆಕ್ಟಾ? ಸೊ ಫಸ್ಟ್ ನಂಬರ್ ಲಾಸ್ಟ್ ನಂಬರ್ ಏನಿರ್ತದ್ರಿ? 2 to the power 0. ನೆಕ್ಸ್ಟ್ ಯಾವ್ದ್ರಿ? 2 to the power 1. ನೆಕ್ಸ್ಟ್ 2 to the power 2. ಇನ್ನೊಂದು ನಂಬರ್ ಇದ್ರೆ ಎಷ್ಟ್ರಿ? 2 to the power 3. ನೆಕ್ಸ್ಟ್ 2 to the power 4. ಸೊ ಎಲ್ಲಿ ತನಕ ಕೇಳ್ತಾನೆ ಅಲ್ಲಿ ತನಕ ಬರ್ಕೊಂತ ಹೋಗ್ಬೇಕು. ಈಗ ನಂಗೆ ಎಲ್ಲಿ ತನಕ ಕೇಳಿದಾರೆ ಅವನು? 2 to the power 2 ಮಟ್ಟ ಕೇಳಿದಾನೆ. ಕರೆಕ್ಟ್ ಅಲ್ವಾ? ಅಂದ್ರೆ 2 to the power 1 ಅಂದ್ರೆ ಎಷ್ಟ್ರಿ? 1. 2 to the power 1 ಅಂದ್ರೆ ಎಷ್ಟು? 2. 2 to the power 2 ಅಂದ್ರೆ ಎಷ್ಟು? 4. ಈಗ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಯಾವ ರೀತಿ? 1 into 4. 1 into 4 plus 1 into 2 plus 1 into 1. 1 into 4 plus 1 into 2 2. 1 into 1 answer 7. The binary conversion of 111 into decimal ಏನ್ರಿ? 7. ಅರ್ಥ ಆಯ್ತು? ಬಿಡಿಸಿ. ಇದು ಕನ್ವರ್ಷನ್ ಲಾಸ್ಟ್ ಡೆಸಿಮಲ್ ಕನ್ವರ್ಟ್ ಮಾಡಕತ್ತೀವಲ್ಲ, ಡೆಸಿಮಲ್ ಕನ್ವರ್ಟ್ ಮಾಡಿ ಲಾಸ್ಟಿಗೆ ಬೇಸ್ 10 ಹಾಕಬೇಕು. ಅವ್ರು ಏನು ಕೇಳ್ತಾರೆ ಅದು ಹಾಕ್ಲೇಬೇಕು. ಡೆಸಿಮಲ್ ಕೇಳಿದ್ರೆ ಡೆಸಿಮಲ್ ಹಾಕ್ಬೇಕು, ಆಕ್ಟಲ್ ಕೇಳಿದ್ರೆ ಆಕ್ಟಲ್ ಹಾಕ್ಬೇಕು, ಹೆಕ್ಸಾಡೆಸಿಮಲ್ ಕೇಳಿದ್ರೆ ಹೆಕ್ಸಾಡೆಸಿಮಲ್. ಹೆಕ್ಸಾಡೆಸಿಮಲ್ ಬೇಸ್ ಎಷ್ಟದ? 16 ಅದ. ಆಕ್ಟಲ್ ಬೇಸ್ ಎಷ್ಟದ? 8 ಅದ. ಎಲ್ಲಿ? ಇಲ್ಲ. ಇದು ಬೈನರಿ ಅದ. ಸೊ ಬೈನರಿ ಟು ಡೆಸಿಮಲ್.
ಡನ್ನ. ಓಕೆ, ನೆಕ್ಸ್ಟ್ ಹೋಗೋಣ ಎಕ್ಸಾಂಪಲ್. ಓಕೆ, ಎಕ್ಸಾಂಪಲ್ ಬಿಡಿಸೋಣ. ಎಕ್ಸಾಂಪಲ್ 1010101. ಒಂದೇದು 85 ಕರೆಕ್ಟ್ ಆನ್ಸರ್. ಫಸ್ಟ್ ಒನ್ 85 ಕರೆಕ್ಟ್. ಬೇಗ ಬಿಡಿಸ್ಬೇಕು. ಒನ್ 39. ಓಕೆ ಡನ್ನಾ? ಬಿಡಿಸಿದ್ರಾ?
ಸಾಲ್ವ್ ಮಾಡಿದ್ರಿ ಯಾವ್ದು ಇನ್ನು ಫಸ್ಟ್ ಒನ್ ಇದೆ ಹೌದಾ ಬಿಡಿಸೋಣ ಹಾಗಾದ್ರೆ ಓಕೆ ಓಕೆ ಇಲ್ಲ ಒಂದು ನೆಕ್ಸ್ಟ್ ಯಾವುದು 0 ನೆಕ್ಸ್ಟ್ 1 ನೆಕ್ಸ್ಟ್ 0 ನೆಕ್ಸ್ಟ್ 1 ನೆಕ್ಸ್ಟ್ 0 1 ಸೊ ಒಂದೇದು ಯಾವುದು 2 ಟು ದಿ ಪವರ್ 0 ಯಾವಾಗಲೂ 1 ಆಮೇಲೆ ಯಾವ್ದು 2 ಆಮೇಲೆ 4 ಆಮೇಲೆ 8 16 32 64 ಒಂದು ಲಾಜಿಕ್ ಯಾವುದೇ ಸಂಖ್ಯೆ ನಾವು 1 ರಿಂದ ಗುಣಾಕಾರ ಮಾಡಿದ್ರೆ ಯಾವ ಸಂಖ್ಯೆದಿಂದ ಗುಣಾಕಾರ ಅದೇ ಸಂಖ್ಯೆನ ಬರ್ತದೆ ಡೈರೆಕ್ಟ್ ಆಗಿ ಆನ್ಸರ್ 1 × 64 64 ಯಾವುದೇ ಸಂಖ್ಯೆನ 0 ದಿಂದ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 0 ಬರುತ್ತೆ ಸೊ ಬೇಡ ಬೇಡ ಓಕೆ 1 × 16 16 1 × 4 4 1 × 1 64 16 18 80 ಸಾರಿ 80 plus 4 84 84 plus 1 85 ಬೇಸ್ ಎಷ್ಟ್ರಿ ಎಲ್ಲೇ ಜೀರೋ ಬರೋದಿಲ್ಲ ಯಾಕೆ ಬರೋದಿಲ್ಲ ಅಂತ ಯಾವುದೇ ಸಂಖ್ಯೆನ ನಾವು 0 ದಿಂದ ಗುಣಾಕಾರ ಮಾಡಿದ್ರೆ ಆನ್ಸರ್ ಏನು ಬರ್ತದ್ರಿ 0 ಬರುತ್ತೆ ಸೊ ಅನ್ನೆಸೆಸರಿ ಸ್ಟೆಪ್ ಕರೆಕ್ಟ್ ಅಲ್ವಾ ಓಕೆ ನೆಕ್ಸ್ಟ್ ಡೈರೆಕ್ಟ್ ಆನ್ಸರ್ ಹೇಳ್ಬೋದು ಇಲ್ಲಿ ನೋಡ್ರಿ 1 0 ಸ್ವಲ್ಪ ಗ್ಯಾಪ್ ಅನ್ನ ಬರ್ಕೊಂತಂದ್ರೆ ನಿಮ್ಗೆ ಈಸಿ ಆಗುತ್ತೆ 0 ನೆಕ್ಸ್ಟ್ 0 ನೆಕ್ಸ್ಟ್ 0 ನೆಕ್ಸ್ಟ್ 1 ನೆಕ್ಸ್ಟ್ 0 ನೆಕ್ಸ್ಟ್ 1 0 ಇದು 1 2 4 8 16 32 64 128 128 ಓಕೆ ಪ್ಲಸ್ 8 ಪ್ಲಸ್ 2 ಆನ್ಸರ್ 138 ಡನ್ ಓಕೆ ನೆಕ್ಸ್ಟ್ ಯಾವ್ದು ಇದೆ 63 ಬರ್ತದ ಚೆಕ್ ಮಾಡೋಣ ಇದು ಓಕೆ 61 ಅಥವಾ ಓಕೆ ಬರೆದ್ರೆ ಇದು ಡನ್ ಬರೆದ್ರಾ ಓಕೆ ಓಕೆ ಇಲ್ಲಿ ನೋಡಿ ಎಲ್ಲವೂ ಕೂಡಿಸ್ಬೇಕು 40 60 62 63 63 63 ಇಲ್ಲಿ ನೋಡಿ 32 8 40 60 plus 4 20 20 plus 40 60 plus 2 62 plus 1 ಆನ್ಸರ್ ಕರೆಕ್ಟಾ ಸೊ ಇವೆಲ್ಲ ಡೈರೆಕ್ಟ್ ಆನ್ಸರ್ ಇರಬೇಕು ಅಷ್ಟು ಪರ್ಫೆಕ್ಟ್ ಇರಬೇಕು ಕರೆಕ್ಟಾ ಓಕೆ ಲಾಸ್ಟ್ ಲೆಕ್ಕ ಏನಿದೆ ನೋಡ್ರಿ 1 0 1 0 ಆನ್ಸರ್ 10 1 2 4 8 2 10 ಅರ್ಥ ಆಯ್ತ್ರಿ ಡನ್ ಅಂಡರ್ಸ್ಟ್ಯಾಂಡ್ ಓಕೆ ಎಷ್ಟು ಹೋಗ್ಬೋದ ನಾವು ಆಪ್ಷನ್ಗೆ ಹೋಗ್ಬೋದಾ ಡನ್ ಓಕೆ ಓಕೆ ಇನ್ನೂ 2 ಬೇಕಾ ಸಾಕಾ ಓಕೆ ಮ್ಯಾಥಮೆಟಿಕ್ಸ್ ಭಾಳ ಕಷ್ಟಕರ ಇದರಲ್ಲಿ ಎಷ್ಟು ಜನಕ್ಕೆ ಮ್ಯಾಥಮೆಟಿಕ್ಸ್ ಬರ್ತದೆ ಮಗ್ಗಿ ಟೇಬಲ್ಸ್ ಎಲ್ಲಿ ತನಕ ಬರ್ತದೆ ಟೇಬಲ್ಸ್ ಎಲ್ಲರಿಗೂ 20 ಮಟ್ಟ ಎಲ್ಲಿ 20 ಮಟ್ಟ ಯಾರಿಗೆ ಬರ್ತದೆ ಕೈ ಎತ್ರಿ 20 ಮಟ್ಟ ಬರಬೇಕು ನಮ್ಮ ಅಗ್ಗಿ ಕೇಳ್ತೇನ ಮತ್ತೀಗ ಓಕೆ ನೆಕ್ಸ್ಟ್ ಆಕ್ಚುಲಿ
ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಆಗಲಿ 20 ಮಟ್ಟ ಗೊತ್ತಿರಬೇಕು. ಟೇಬಲ್ಸ್ ಎಲ್ಲಿ ತನಕ ಗೊತ್ತಿರ್ಬೇಕ್ರಿ? 20 ಮಟ್ಟ ಗೊತ್ತಿರಬೇಕು. ಅದು ಸ್ಕ್ವೇರ್ಸ್ 1 ರಿಂದ 100 ಮಟ್ಟ ಗೊತ್ತಿರಬೇಕು. ಎಷ್ಟು? 1 to 100. ದೋಸ್ ಹೂ ಆರ್ ಗೋಯಿಂಗ್ ಫಾರ್ ಸೆಂಟ್ರಲ್ ಗೌರ್ಮೆಂಟ್ ಯಾರಿಗೂ ಹೋಗ್ಬೇಕಂತ ಆಸೆ ಇದೆಯಲ್ಲ, ಸ್ಕ್ವೇರ್ಸ್ ಎಷ್ಟಿರ್ಬೇಕ್ರಿ? 100 ಮಟ್ಟ ಗೊತ್ತಿರ್ಬೇಕು. 1 ರಿಂದ 100. ಕ್ಯೂಬ್ಸ್ 1 ರಿಂದ 30. ಎಷ್ಟು? 1 ರಿಂದ 30. ಓಕೆನಾ? ಸರಿ, ಓಕೆ. ಈಗ ನೆಕ್ಸ್ಟ್ ಹೋಗೋಣ. ಆಕ್ಟಲ್ ಸಿಸ್ಟಮ್ ಯಾವ್ದ್ರಿ? ಅಷ್ಟಮಾನ ಪದ್ಧತಿ. ಕನ್ನಡದಲ್ಲಿ ಏನಂತೀವಿ ನಾವು? ಅಷ್ಟಮಾನ ಪದ್ಧತಿ. ಇಂಗ್ಲಿಷ್ನಲ್ಲಿ ಏನಂತೀವಿ? ಆಕ್ಟಲ್ ಸಿಸ್ಟಮ್ ರೀ. ಯಾವ ಸಿಸ್ಟಮ್ ರೀ? ಆಕ್ಟಲ್ ಸಿಸ್ಟಮ್. ಬರ್ರಿ ಟೈಟ್ಲ್ ಹಾಕ. ಯಾವ್ದ್ರಿ? ಆಕ್ಟಲ್ ಸಿಸ್ಟಮ್. ಸರ್, ಆಕ್ಟಲ್ ಸಿಸ್ಟಮ್ ಸ್ಟಾರ್ಟ್ಸ್ ಫ್ರಮ್ 0 ends ಯಾವ್ದ್ರಿ? 7. ಸ್ಟಾರ್ಟ್ಸ್ ಫ್ರಮ್ 0 ends ಫ್ರಮ್ 7. ಇದರ ಮೀನಿಂಗ್ ಏನ್ರಿ? ರಿಮೈಂಡರ್ ಎಷ್ಟು ಬರೋಕ್ರಿ? 0. ಲಾಸ್ಟ್ ರಿಮೈಂಡರ್ ಎಷ್ಟು ರೀ? 7. ಕರೆಕ್ಟಾ? 0 ದಿಂದ ಇಲ್ಲಿ ತನ 7 ಮಟ್ಟ. 0 1 2 3 4 5 6 7. 0 to 7 ಇಂಡಿಕೇಟ್ಸ್ ಏನ್ರಿ? ರಿಮೈಂಡರ್ಸ್ ಅಂತ ಇಂಡಿಕೇಟ್ ಮಾಡ್ತೈತ್ರಿ. ಏನಂತ ಇಂಡಿಕೇಟ್ ಮಾಡ್ತೈತ್ರಿ ಇದು? ರಿಮೈಂಡರ್ಸ್. ಏನು? ರಿಮೈಂಡರ್ಸ್. ಅರ್ಥ ಆಯ್ತು? ಅಂದ್ರೆ ಆಕ್ಟಲ್ ಸಿಸ್ಟಮ್ ಅನ್ನ ನಾವು ಯಾವ ಬೇಸ್ ನಿಂದ ತೆಗೆದುಕೊಳ್ತೀವಿ? ಬೇಸ್ ಯಾವ್ದ್ರದ್ದು? ಬೇಸ್ ಯಾವ್ದ್ರಿ? A. ಬೇಸ್ ಯಾವ್ದ್ರಿ? A. ಈಗ ಬೇಸ್ 8 ಇರೋದ್ರಿಂದ ಇಷ್ಟು ಇಲ್ಲಿ ತನ ನೀವೇನ್ ಮಾಡಿದ್ರಿ? ಬೈನರಿ ತಗೊಂಡ್ರಿ. 2 to the power 0, 2 to the power 1, 2 to the power 2, 2 to the power 3, 2 to the power 4, 2 to the power 5, 2 to the power 6. ಎಲ್ಲಿ ತನ ತಗೊಂಡ್ರಿ? ನಮ್ಗೆ ಎಲ್ಲಿ ತನ ಲೆಕ್ಕ ಕೊಟ್ಟರು ಅಲ್ಲಿ ತನ ತಗೊಂಡ್ರಿ. ಅದೇ ರೀತಿನ ಸೇಮ್ ಆಸ್ ಇಟ್ ಇಸ್. ಯಾವ್ದ್ರಿ? A to the power 1, A to the power 0, A to the power 1, A to the power 2, A to the power 3, A to the power 4. ಅಷ್ಟೇ ಸಾಕು, ಜಾಸ್ತಿ ಕೇಳೋದಿಲ್ಲ. ಓಕೆನಾ? ಸೊ ಬರೇನ್ರವ? ಓಕೆ. ಟೇಬಲ್ ಮಾಡ್ತೀರಿ? ಓಕೆ, ಟೇಬಲ್. A to the power 1, ಎಷ್ಟು? A to the power 3, A to the power 3, ಎಷ್ಟು ಯಾವ್ದ್ರಿ? A to the power 4. 5 ಬೇಕಾ? ಇಲ್ಲ. A to the power 0 ಯಾವಾಗಲೂ 1. A to the power 1 8. A to the power 2 ಯಾವ್ದ್ರಿ? 64. A to the power 3 512. 4096. 4096. 32,768.
a to the power 0, a to the power 0, a to the power 1, a to the power 2, a to the power 3, a to the power 4, 4,496, a to the power 5, 32,768. ಕರೆಕ್ಟಾ? ಡನ್? ಓಕೆ ನೆನಪಲ್ಲಿ. ಸೊ ಆಕ್ಟಲ್ ಸಿಸ್ಟಮ್ ಟ್ಯಾಬ್ಯುಲರ್ ಕಾಲಮ್ ಅರ್ಥ ಐತ್ರಿ? ಓಕೆ a to the power 0, a to the power 2, a to the power 2, a to the power 3, a to the power 4, 4,096, a to the power 5, 32,768. ಓಕೆನಾ? ಡನ್? ಓಕೆ ಓಕೆ ನೆಕ್ಸ್ಟ್ ಬರೀರಿ. ಕನ್ವರ್ಟ್ ಡೆಸಿಮಲ್ ಇಂಟು ಯಾವ್ದ್ರಿ? ಯಾವುದು? ಆಕ್ಟಲ್. ಸರ್ ಆಕ್ಟಲ್ ಅಂದ್ರೆ ಎಷ್ಟರಿಂದ ಡಿವೈಡ್ ಮಾಡಬೇಕು? ಪ್ರತಿಯೊಂದು ಸಂಖ್ಯೆಗೂ 8ರಿಂದ ಡಿವೈಡ್ ಮಾಡಬೇಕು. ಪ್ರತಿಯೊಂದು ಸಂಖ್ಯೆಗೂ ಎಷ್ಟರಿಂದ ಡಿವೈಡ್ ಮಾಡಬೇಕು? 8ರಿಂದ ಡಿವೈಡ್ ಮಾಡಬೇಕು. ಓಕೆನಾ? ಓಕೆ. ಇದನ್ನ ಯಾವ ರೀತಿ ಕನ್ವರ್ಟ್ ಮಾಡಿದ್ರೆ ಆಕ್ಟಲ್ಗೆ ಕನ್ವರ್ಟ್ ಮಾಡೋದು. ಸೊ 111 ಅಂದ ತಕ್ಷಣ ನೋಡಿ 8 ಒಂದ್ಲೆ 8, ಎಷ್ಟು ಉಳಿತು? 3, 31, 8 3ಲೆ 24, ಎಷ್ಟು ಬಂತ್ರಿ? 7. ಕರೆಕ್ಟಾ? ಓಕೆ. 8 ಒಂದ್ಲೆ 8, ಎಷ್ಟು ಉಳಿತು? 5. ಹಾಗಾದ್ರೆ ಆಕ್ಟಲ್ ಫಾರ್ಮೆಟ್ ರೀ 157. ಸೊ ಮಗ್ಗಿ ಗೊತ್ತಿರ್ಬೇಕಾ? ಎಷ್ಟರ ಮಗ್ಗಿ? 8 ಮಗ್ಗಿ. 17 ಸಾರಿ 157. ಕರೆಕ್ಟಾ? ಪ್ರಾಬ್ಲಮ್ ಕೊಡ್ಲಿ? ಪ್ರಾಬ್ಲಮ್
ನಾನು ಇದು 370 160 139 ಎಷ್ಟು ಬಂದದ 139 ಬೇಸ್ 10 ಎಷ್ಟು ಬಂದದ 230 ಎಷ್ಟಿದೆ ಅದು 139 ಅಲ್ವಾ ಎಂಟ ಒಂದ್ಲೆ 8 5 9 ಎಂಟೆಂಟ್ಲೆ 56 ಸಾರಿ ಎಂಟ ಏಳೆ 56 ಎಷ್ಟು ಉಳಿತಮ್ಮ 3 ಕರೆಕ್ಟಾ ಓಕೆ ಎಂಟ ಎರಡ್ಲೆ 16 ಎಷ್ಟು ಉಳಿತು 1 ಕರೆಕ್ಟಾ ಆನ್ಸರ್ 213 ನೆಕ್ಸ್ಟ್ ಒನ್ ಎಷ್ಟಿದೆ ಇದು 252 ಎಂಟ್ ಮೂರ್ಲೆ 24 ಎಂಟ ಒಂದ್ಲೆ 8 ಎಷ್ಟು ಉಳಿತು 4 ಎಂಟ್ ಮೂರ್ಲೆ 24 ಎಷ್ಟು 7 ಹಾಗಾದ್ರೆ 252 ಬೇಸ್ ಅಲ್ಲಿ ಕನ್ವರ್ಟ್ ಮಾಡಿದ್ರೆ ಆಕ್ಟಾಗೋನಲ್ 374 ಡನ್ ನೆಕ್ಸ್ಟ್ ಹೋಗೋದಾ ಓಕೆ ನೆಕ್ಸ್ಟ್ ಯಾವ್ದಿದೆ ನೋಡಿ ಎಷ್ಟಿದೆ 379 ಸೊ 8 4 32 ಕರೆಕ್ಟ್ ಅಲ್ವಾ ಓಕೆ 59 8 7 56 ಎಷ್ಟು 3 8 5 40 ಆನ್ಸರ್ 573 ಕರೆಕ್ಟಾ ಓಕೆ ಈಗ ಇಷ್ಟೊತ್ತನ ನಾವು ಡೆಸಿಮಲ್ ಟು ಆಕ್ಟಲ್ ಕನ್ವರ್ಟ್ ಮಾಡಿದ್ವಿ ಈಗ ಆಕ್ಟಲ್ ಟು ಡೆಸಿಮಲ್ ಕನ್ವರ್ಟ್ ಮಾಡೋಣ ಕರೆಕ್ಟ್ ಅಲ್ವಾ ಓಕೆ ನೀವು ಬೈನರಿ ಟು ಡೆಸಿಮಲ್ ಯಾವ ರೀತಿ ಕನ್ವರ್ಟ್ ಮಾಡಿದ ಪ್ರೊಸೀಜರ್ ಏನೈತಲ್ಲ ಅದೇ ಸೇಮ್ ಪ್ರೊಸೀಜರ್ ಇಲ್ಲಿ ಅಪ್ಲೈ ಮಾಡೋಣ ಕರೆಕ್ಟಾ ಓಕೆ ಯಾವ್ದ್ರಿ ಆಕ್ಟಲ್ ಟು ಡೆಸಿಮಲ್ ಯಾವುದು ಆಕ್ಟಲ್ ಟು ಡೆಸಿಮಲ್ ಟ್ಯಾಬ್ಯುಲರ್ ಕಾಲಮ್ ಗೊತ್ತಿರಬೇಕು ಇಲ್ಲಿ ನೋಡಿ ಒಂದೇದಾವುದು 8 ಟು ದಿ ಪವರ್ 0 1 8 ಟು ದಿ ಪವರ್ 1 8 8 ಟು ದಿ ಪವರ್ 2 64 ಯಾವ್ದ್ರಿ 64 8 ಟು ದಿ ಪವರ್ 3 512 ಹೌದಾ ಸೊ ಹಾನ್ 8 ಟು ದಿ ಪವರ್ 4 ಅಂದ್ರೆ 4096 8 ಟು ದಿ ಪವರ್ 5 ಅಂದ್ರೆ 32768 ಕರೆಕ್ಟಾ ಓಕೆ ಡನ್ ಒಂದು ಎಕ್ಸಾಂಪಲ್ ಬಿಡಿಸೋಣ ಕನ್ವರ್ಟ್ ದಿ 573 ಬೇಸ್ 8 ಟು ಡೆಸಿಮಲ್ ಗೆ ಕನ್ವರ್ಟ್ ಮಾಡೋಣ ಕರೆಕ್ಟಾ ಓಕೆ ಸೊ ಫಸ್ಟ್ ಯಾವ್ದು ನೋಡ್ರಿ 3 ಸೊ 3 ಅಂದ್ರೆ ಎಷ್ಟು ಅದ ರೀ 1 ಪೊಸಿಷನ್ ನೋಡ್ರಿ ಓಕೆ 7 ಅಂದ್ರೆ ಯಾವ್ದ್ರಿ 8 64 ಕರೆಕ್ಟ್ ಅಲ್ವಾ ಸೊ ಮಲ್ಟಿಪ್ಲಿಕೇಶನ್ ಮಾಡಬೇಕು 5 ಇಂಟು 64 ಪ್ಲಸ್ 7 ಇಂಟು 8 ಪ್ಲಸ್ 1 ಇಂಟು 3 ಸೊ 64 ಇಂಟು 5 320 320 ಪ್ಲಸ್ 56 ಪ್ಲಸ್ 3 ಆನ್ಸರ್ 379 ಬೇಸ್ ಎಷ್ಟು
ಓಕೆ. ಡನ್. ಓಕೆ, ಒಂದು 3 ಎಕ್ಸಾಂಪಲ್ ಬಿಡಿಸ್ತೀರಾ? ಓಕೆ, ಅರ್ಥ ಆಯ್ತಾ ಇದು? ಓಕೆನಾ? ಅರ್ಥ ಆಯ್ತಿಲ್ಲೋ? ಓಕೆ. ಸೊ ಎಕ್ಸಾಂಪಲ್, ಏಳು ಆರು ಮೂರು ಒಂದು ಬೇಸ್ 8, 6 4 5 3 2 ಲಾಸ್ಟ್ 1 2 3 4 5 ಬೇಸ್ 8. ಬೇಗ ಬಿಡಿಸಿ. ಓಕೆ, ಬಿಡಿಸಿದ್ರಾ? ಓಕೆ, ಫಸ್ಟ್ ಒನ್ 3993 ಚೆಕ್ ಮಾಡೋಣ. ಓಕೆ, ಬಿಡಿಸಿದ್ರಾ? ಬಿಡಿಸ್ಬೇಕಾ? ಮಲ್ಟಿಪ್ಲಿಕೇಶನ್ ಮಾಡಬೇಕು. ಇಲ್ಲಿ ನೋಡಿ. ಸೊ ಫಸ್ಟ್ ಒನ್ ನೋಡ್ರಿ, 7 6 3 1 8 1 8 64. ನೆಕ್ಸ್ಟ್ 512. ಕರೆಕ್ಟ್ ಅಲ್ವಾ? ಸೊ 5 × 512 ಅಂತಂದ್ರೆ 35 84. ಕರೆಕ್ಟಾ? ಬಂದದ ಎಲ್ಲದ ಆನ್ಸರ್ 35 84. ಎಲ್ಲದ ಆನ್ಸರ್ ಬಂದದ? ಆರಾಮಾಗಿ ಲೆಕ್ಕ ಮಾಡ್ಬೋದ್ರಿ. 5 7 ಎಷ್ಟ್ರಿ? 5 7 ಎಷ್ಟ್ರಿ? 7 × 5 35. 12 × 7
84. ಈಸಿ ಇದೆ ನೋಡ್ರಿ. 5 ಇಂಟು 7 35, 5 ಇಂಟು 12 84 ಪ್ಲಸ್ 6 ಇಂಟು 64 384. 384 ಇಲ್ಲಿ ನೋಡಿ. 664 ಇಂಟು 10 ಎಷ್ಟ್ರಿ? ಎಷ್ಟ್ರಿ? 640. ಎಷ್ಟು? 640 ಗುಣಾಕಾರ ಮಾಡೋದು ಹೇಳ್ತೀನಿ. 64 ಇಂಟು 1 ಎಷ್ಟ್ರಿ? 64 ಇಂಟು 1 how many zeros? 1 0. 640 ಅರ್ಧ 320. 10 ಅರ್ಧ 5. ಇದಕ್ಕೆ ಎಷ್ಟು ಎಕ್ಸ್ಟ್ರಾ ಕೂಡಿಸ್ಬೇಕು? 1. ಸೊ 320 ಪ್ಲಸ್ 64 384. 8 ಮೂರ್ಲೆ 23. 1 ಇಂಟು 1 1. ಸೊ ಆನ್ಸರ್ ಎಷ್ಟು? 24. ಓಕೆ ಓಕೆ ಇರ್ಲಿ. ಓಕೆ ಆನ್ಸರ್ 3992. 3 ನ 2 ನ 3. ಸೆಕೆಂಡ್ ಒನ್. ಓಕೆ ವೆರಿ ಗುಡ್. ಬಿಡಿಸೋಣದು. ಓಕೆ ಇದು ಆನ್ಸರ್ ಎಷ್ಟ್ರಿ? ಬೇಸ್ 10. ಡನ್. ಓಕೆ ನೆಕ್ಸ್ಟ್ ಆನ್ಸರ್ ಯಾವ್ದ್ರಿ? 6 4 5 3 2 ಬೇಸ್ 8. ಇದನ್ನ ಡೆಸಿಮಲ್ ಕನ್ವರ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ ಆನ್ಸರ್? 26,000. ಏನದು ಪ್ರಶ್ನೆ? 6 ಮುಂದ 4 ಆಮೇಲೆ 3 ಆಮೇಲೆ 1 8 64 512. ನೆಕ್ಸ್ಟ್ ಅಪ್ಪಿ 4096. ಓಕೆ 6 ಇಂಟು 4096 24,576. 20 48 ಕರೆಕ್ಟಾ? ಓಕೆ 320 ಪ್ಲಸ್ 24 ಪ್ಲಸ್ ಎಷ್ಟು? 2. ಆನ್ಸರ್ 26,070. ಓಕೆ ಬೇಸ್ ಎಷ್ಟ್ರಿ? 10. ನೆಕ್ಸ್ಟ್ ಕ್ವಶನ್ ಯಾವ್ದಾದ್ರಿ? 1 2 1 2 3 4 5. ಸೊ 1 8 64. ನೆಕ್ಸ್ಟ್ ಅಪ್ಪಿ 512. ಎಷ್ಟು? 4096. ಓಕೆ 4096 ಪ್ಲಸ್ 1024 ಕರೆಕ್ಟ್ ರೀ? ಓಕೆ ಪ್ಲಸ್ 192 ಕರೆಕ್ಟ್ ರೀ? ಓಕೆ ನೆಕ್ಸ್ಟ್ 32 ಪ್ಲಸ್ 5. ಆನ್ಸರ್ 5349. ಬೇಸ್ ಎಷ್ಟ್ರಿ? ಕರೆಕ್ಟಾ? ಓಕೆ ಇಲ್ಲಿಗೆ ಯಾವ್ದು ಮುಗಿತ್ರಿ? ಆಕ್ಟಲ್ ಮುಗಿತ್ತು. ಈಗ ಪ್ರಶ್ನೆ ಯಾವ ರೀತಿ ಕೊಡ್ತಾನ ಅಂತಂದ್ರೆ ಬೈನರಿ ಟು ಆಕ್ಟಲ್ ಕನ್ವರ್ಷನ್ ಮಾಡಬೇಕು. ಯಾವುದು? ಬೈನರಿ ಟು ಆಕ್ಟಲ್. ಫಾರ್ ದ ಹೆಡ್ಡಿಂಗ್ ಟೈಮ್ ಎಷ್ಟೈತ್ರಿ? 10:40. ಓಕೆ ಈ ಕಾನ್ಸೆಪ್ಟ್ ಒಂದು ಮುಗಿಸ್ಬಿಡೋಣ ಕರೆಕ್ಟಾ? ಸೊ ಈ ಕಾನ್ಸೆಪ್ಟ್ ಮುಗಿಸಿ ಮುಗಿದೋಗತ್ತೆ.
ಓಕೆ, ನೆಕ್ಸ್ಟ್ ಬರೀರಿ. ಬೈನರಿ ಟು ಆಕ್ಟಲ್. ಬೈನರಿ ಟು ಆಕ್ಟಲ್. ಇಲ್ಲಿ ನೋಡಿ, ಸ್ಟೆಪ್ಸ್ ಹೇಳ್ಬಿಡ್ತೀನಿ ನೋಡಿ. ಬೈನರಿ ಟು ಆಕ್ಟಲ್ ಮಾಡ್ಬೇಕಂದ್ರೆ ಫಸ್ಟ್ ಬೈನರಿ ಟು ಪ್ರೊಸೀಜರ್ ನಂಬರ್ 1 ಬೈನರಿ ಟು ಡೆಸಿಮಲ್, ಆಮೇಲೆ ಡೆಸಿಮಲ್ ಟು ಆಕ್ಟಲ್. ಕರೆಕ್ಟಾ? ಓಕೆ, ಫಸ್ಟ್ ಯಾವ್ದ್ರಿ? ಬೈನರಿ ಟು ಡೆಸಿಮಲ್, ಡೆಸಿಮಲ್ ಟು ಆಕ್ಟಲ್. ಕರೆಕ್ಟಾ? ಓಕೆ, ಒಂದು ಎಕ್ಸಾಂಪಲ್ ಬಿಡಿಸೋಣ. ಓಕೆ, ಎಕ್ಸಾಂಪಲ್ ನಂಬರ್ 1. ಓಕೆ, ಇದು ಬೈನರಿ ಅದ. ಸೊ ಇದನ್ನ ಏನ್ ಮಾಡೋಣ ನಾವು? ಡೆಸಿಮಲ್ಗೆ, ಸಾರಿ ಆಕ್ಟಲ್ಗೆ ಏನ್ ಮಾಡೋಣ? ಕನ್ವರ್ಟ್ ಮಾಡ್ಬೇಕು. ಕರೆಕ್ಟಾ? ಸೊ ಆಕ್ಟಲ್ ಕನ್ವರ್ಟ್ ಮಾಡ್ಬೇಕಂದ್ರೆ ಫಸ್ಟ್ ಏನ್ ಮಾಡ್ಬೇಕು? ಬೈನರಿ ಇದನ್ನ ಡೆಸಿಮಲ್ ಕನ್ವರ್ಟ್ ಮಾಡ್ಬೇಕು. ಡೆಸಿಮಲ್ ಇದು ಆಕ್ಟಲ್. ಅಂದ್ರೆ ಡೆಸಿಮಲ್ ಫಾರ್ಮ್ ಎಷ್ಟಾಗತ್ರಿ? ಇದು 1 2 4 1 4 2 ಎಷ್ಟಾಗ್ತದೆ? 6 1 7. ಎಷ್ಟು ಬಂತಿದು? 7. ಸೊ 7 ಅನ್ನು ನಾವು ಎದ್ರಲ್ಲಿ ಕನ್ವರ್ಟ್ ಮಾಡೋಕೆ ಆಕ್ಟಲ್. ಕರೆಕ್ಟಾ? ಸೊ ಇಲ್ಲಿ ನೋಡಿ, ಏನಾದ್ರೂ ಭಾಗ ಹೋಗುತ್ತಾ? ಇಲ್ಲ. ಸೊ ಆನ್ಸರ್ ಎಷ್ಟಾಗ್ತದೆ? 7. ಕರೆಕ್ಟಾ? ಸೊ ಇಲ್ಲಿ ನೋಡಿ, ಫಸ್ಟ್ ಏನ್ ಕನ್ವರ್ಟ್ ಮಾಡೋದ್ರಿ? ಬೈನರಿ ಟು ಡೆಸಿಮಲ್, ಡೆಸಿಮಲ್ ಟು ಆಕ್ಟಲ್. ಪ್ರೊಸೀಜರ್ ಬರ್ಬೇಕು. ಓಕೆ, ಒಂದು ಎಕ್ಸಾಂಪಲ್ ಬಿಡಿಸೋಣ. ಇನ್ನೊಂದು ಆಕ್ಟಲ್ ಕನ್ವರ್ಟ್ ಮಾಡಬೇಕು. 1 1 1 1 0 1 1 1 ಬೇಸ್ 2. ಇದನ್ನ ಎದಕ್ಕೆ ಕನ್ವರ್ಟ್ ಮಾಡ್ಬೇಕ್ರಿ? ಬೇಸ್ 8. ಫಸ್ಟ್ ಏನು ಮಾಡ್ಬೇಕು? ಆಕ್ಟಲ್ ಬೈನರಿ ಟು ಡೆಸಿಮಲ್ ಕನ್ವರ್ಟ್ ಮಾಡಬೇಕು, ಡೆಸಿಮಲ್ ಟು ಆಕ್ಟಲ್ ಕನ್ವರ್ಟ್.
ಮುಗಿಸಿದ್ರ ಡನ್ನ. ಇಲ್ಲಿ ನೋಡಿ 1 1 1 1 0 1 1 1 1 2 4 8 16 32 64 128. ಸೊ 128 ಪ್ಲಸ್ 64 ಪ್ಲಸ್ 32 ಪ್ಲಸ್ 16 ಪ್ಲಸ್ 4 ಪ್ಲಸ್ 2 ಪ್ಲಸ್ 1 ಟೋಟಲ್ 247. ಬೇಸ್ ಏನಾಗ್ತದೆ ಇದು 10. ಈಗ ಬೇಸ್ ಏನ್ ಮಾಡ್ಕೋ ಆಕ್ಟಲ್ಗೆ ಕನ್ವರ್ಟ್ ಮಾಡಬೇಕು. ಸೊ ಆಕ್ಟಲ್ ಕನ್ವರ್ಟ್ ಮಾಡ್ಕೊಂಡ್ರೆ ಏನ್ ಮಾಡ್ಬೇಕು 247 ಡಿವೈಡೆಡ್ ಬೈ 8. 8 ಮೂರ್ಲೆ 24 ಕರೆಕ್ಟ್ ರೀ 7. ಸೊ 8 ಮೂರ್ಲೆ 24 ಎಷ್ಟು ಉಳಿತು 6. ಸೊ ಆನ್ಸರ್ 247 ಬೇಸ್ 10. ಆಕ್ಟಲ್ ಫಾರ್ಮ್ ಏನಾಗುತ್ತೆ 367 ಬೇಸ್ 8. ಓಕೆ. ಇನ್ನೊಂದೆರಡು ಎಕ್ಸಾಂಪಲ್ ಕೊಡಿಸ್ತಾನೆ ಬೇಸ್ತ್ರಿ ಸಾಕು. ಇನ್ನೊಂದು ಎರಡು ಬೇಕು. ಈಗ ಒಂದಾಗಿದೆ. ಎರಡು ಎಕ್ಸಾಂಪಲ್ ಅದಾರೆ ಬೇಗ ಬಿಡಿಸಿ. ಕ್ಯಾಲ್ಕುಲೇಷನ್ ಮೈಂಡಲ್ಲಿ ಮಾಡಬೇಕು, ಮೊಬೈಲಲ್ಲಿ ಮಾಡಬಾರ್ದು. ಎಕ್ಸಾಮ್ ಒಳಗೆ ಮೊಬೈಲ್ ಅಲವ್ ಇರೋದಿಲ್ಲ ರೀ. ಅಲ್ಲೇ ನಿಮ್ಮ ಮೈಂಡ್ ಒಳ ಅಷ್ಟೇ ಅಲವ್ ಇರ್ತದೆ. ಕ್ಯಾಲ್ಕುಲೇಷನ್ ಫಾಸ್ಟ್ ಬೇಕಂತಂದ್ರೆ ಮಗ್ಗಿ ಪರ್ಫೆಕ್ಟ್ ಇರಬೇಕು. ಏನು ಮಗ್ಗಿ ಟೇಬಲ್ಸ್
ಬಿಡಿಸಿದ್ರ? ಓಕೆ ಬಿಡಿಸಿದ್ರ? ಓ ನೀವು ಬಿಡಿಸಿದ್ರ? ಮಲ್ಟಿಪ್ಲಿಕೇಶನ್ ಬರವಲ್ತು. ಓಕೆ, ಮೊಬೈಲ್ ಅಲಾವಿಲ್ಲ, ಕ್ಯಾಲ್ಕುಲೇಷನ್ ಮೊಬೈಲ್ ಅಲಾವಿಲ್ಲ. ಜಸ್ಟ್ ಯೂಸ್ ಯುವರ್ ಮೈಂಡ್. ನಾಳೆ ಎಕ್ಸಾಮಿನೇಷನ್ ಹಾಲಲ್ಲಿ ಮೈಂಡ್ ಅಲೋ ಮಾಡ್ತಾರೆ, ಕ್ಯಾಲ್ಕುಲೇಟರ್ ಅಲೋ ಮಾಡೋದಿಲ್ಲ. ಓಕೆ ಡನ್ನಾ, ನಾ ಬಿಡಿಸೋಣ? ಓಕೆ. ಓಕೆ, ಇಲ್ಲಿ ನೋಡಿ, 1 1 0, ಆಮೇಲೆ 1 1, ಆಮೇಲೆ 1, ಆಮೇಲೆ 3 1 1 2 4 8 16 32 64, ಆಮೇಲೆ 128, ಆಮೇಲೆ 256, ಆಮೇಲೆ 512 ಪ್ಲಸ್ 256 ಪ್ಲಸ್ 64 ಪ್ಲಸ್ 48 ಪ್ಲಸ್ 7. ಕರೆಕ್ಟಾ? 4 2 6 6 1 7. ಸೊ 512 ಪ್ಲಸ್ 256 ಅಂತಂದ್ರೆ 768. 768 ಪ್ಲಸ್ 64, 768 ಪ್ಲಸ್ 64 832. 832 ಪ್ಲಸ್ 48 880. 880 ಪ್ಲಸ್ 7 887. ಕರೆಕ್ಟಾ? ನಾ ಏನಾದರೂ ಇದು ಮಾಡಿದ್ಯಾ? ಎದರಲ್ಲಿ ಯೂಸ್ ಮಾಡಿದ್ಯಾ? ಮೈಂಡಲ್ಲಿ. ಸೊ ಎಲ್ಲರೂ ಮೈಂಡಲ್ಲಿ ಯೂಸ್ ಮಾಡಬೇಕು. 887 ಏನು ಇದು? ಡೆಸಿಮಲ್ ಕನ್ವರ್ಟ್ ಆಕ್ಟಲ್. 887 1 1 7. ಎಷ್ಟು ಉಳಿತು? 7. 8 ಒಂದ್ಲೆ 8. ಎಷ್ಟು ಉಳಿತು? 3 0 30. 8 ಮೂರ್ಲೆ 24. ಎಷ್ಟು ಉಳಿತಪ್ಪ? 6. 8 ಒಂದ್ಲೆ 8. ಎಷ್ಟು ಉಳಿತು? 5. ಸೊ ಆನ್ಸರ್ ಎಷ್ಟು? 1 5 6 7. ಕರೆಕ್ಟ್ ಅಲ್ವಾ? ಓಕೆನಾ? ನೆಕ್ಸ್ಟ್ ಹೋಗೋಣ. ಓಕೆ, ನೆಕ್ಸ್ಟ್ ಲೆಕ್ಕ ಯಾವ್ದಿದೆ ರೀ? 1 1 0 0 1 1 0 0. ಡಬಲ್ 1 0 ಆಮೇಲೆ 1 1 0. ಅಪ್ಪಿ 1 2 ಆಮೇಲೆ 4 8 16 ಆಮೇಲೆ 32 ಆಮೇಲೆ 64 ಆಮೇಲೆ 128 ಪ್ಲಸ್ 64 192. 192 ಪ್ಲಸ್ 8 200. 204. ಕರೆಕ್ಟಾ? ಸೊ ಕನ್ವರ್ಟ್ ಟು ಡೆಸಿಮಲ್ ಆಕ್ಟಲ್. ಸಾರಿ, ಎಷ್ಟು ಬಂತು? 204. 8 ಒಂದ್ಲೆ 8. 8 ಎರಡ್ಲೆ 16. 4 4 8 ಐದ್ಲೆ 40. 4 ಉಳಿತು. 8 ಮೂರ್ಲೆ 22. ಎಷ್ಟು ಉಳಿತು? 2. ಸೊ ಹಾಗಾದ್ರೆ 1 ಓಕೆ ಓಕೆ ಓಕೆ. ಆನ್ಸರ್ 314. ಸೊ ಇದ್ರದ್ದು 1 1 0 0 1 1 0 ಡೆಸಿಮಲ್ ಫಾರ್ಮೆಟ್ 204.
ಬೇಸ್ ಎಷ್ಟ್ರಿ 10 ಆಕ್ಟಲ್ ಫಾರ್ಮ್ ಎಷ್ಟ್ರಿ 314 ಬೇಸ್ ಅರ್ಥ ಆಯ್ತು ಓಕೆನಾ ಟೈಮ್ ಎಷ್ಟಾಯ್ತು 10:56 ಸಾಕು ಇವತ್ತು ನಾಳೆ ಎಕ್ಸಾಡೆಸಿಮಲ್ಸ್ ಅದ ಯಾವ್ದ್ರಿ ಎಕ್ಸಾಡೆಸಿಮಲ್ಸ್ ಆದ್ರೆ ಚಾಪ್ಟರ್ ಕ್ಲೋಸ್ ಓಕೆನಾ ಸೊ ನಾಳೆ ಎಕ್ಸಾಡೆಸಿಮಲ್ ಟು ಆಕ್ಟಲ್ ಎಕ್ಸಾಡೆಸಿಮಲ್ ಟು ಬೈನರಿ ಫಿನಿಶ್ ಓಕೆ ಸೊ ನಾಳೆ ಬೆಳಗ್ಗೆ 7 ಗಂಟೆ ಕ್ಲಾಸ್ ಇರ್ತದೆ 7 ಗಂಟೆ ಇವತ್ತೊಂದ ದಿನ ಇತ್ತು ಯಾಕಂದ್ರೆ ಊರಿಂದ ಬರಬೇಕಾಗಿತ್ತು ಸೊ ಕ್ಲಾಸ್ ಅರ್ಥ ಆಯ್ತಾ ಅರ್ಥ ಆಯ್ತು ಇವತ್ತೊಂದೇ ದಿನ ನಾಳಿಂದ ಮತ್ತೆ ನಾವು ಬ್ಯಾಕ್ ಟು ಟ್ರ್ಯಾಕ್ ಬರ್ತೀವಿ ಓಕೆ